ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮಹೇಶ್ ಕೋರಿ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಮಹೇಶ್ ಕೋರಿ ಮಾತಾಡ್ತಿರೋದು. SSP ಸ್ಕಾಲರ್ಶಿಪ್ ಕಡೆಯಿಂದ ಎರಡು ಭರ್ಜರಿ ಗುಡ್ ನ್ಯೂಸ್ ಆದರೆ ಬಂದಿದ್ದಾವೆ. ಎರಡು ಭರ್ಜರಿ ಗುಡ್ ನ್ಯೂಸ್ ಬಗ್ಗೆ ನಿಮಗೆ ಇವತ್ತಿನ ಈ ವಿಡಿಯೋದಲ್ಲಿ ಸಂಪೂರ್ಣವಾದ ಮಾಹಿತಿಯನ್ನು ತಿಳಿಸ್ಕೊಡ್ತೀನಿ. 2023-24ನೇ ಅಕಾಡೆಮಿಕ್ ಇಯರ್ ಕುರಿತು ಒಂದು ಗುಡ್ ನ್ಯೂಸ್ ಬಂದಿರುವಂಥದ್ದು. ಆ್ಯಂಡ್ ಹಾಗೇನು 2024-25ನೇ ಸಾಲಿನ ಸ್ಕಾಲರ್ಶಿಪ್ ಕುರಿತು ನಿಮಗೆ ಒಂದು ಗುಡ್ ನ್ಯೂಸ್ ಆದರೆ ಬಂದಿರುವಂಥದ್ದು. ಖಂಡಿತವಾಗಲೂ ನಿಮಗೆ ಸ್ಟೂಡೆಂಟ್ಗೆ ಹೆಲ್ಪ್ ಆಗುತ್ತೆ, ಇಲ್ಲ ಅಂತಂದರೆ ಅಟ್ಲೀಸ್ಟ್ ನಿಮ್ಮ ಫ್ರೆಂಡ್ಸ್ಗಾದರೂ ಹೆಲ್ಪ್ ಆಗುತ್ತೆ. ಸೊ ವಿಡಿಯೋನ ಕಂಪ್ಲೀಟ್ ಆಗಿ ವಾಚ್ ಮಾಡಿ. ಆ್ಯಂಡ್ ಅದಕ್ಕಿಂತ ಮುಂಚೆ ಚಾನಲ್ಗೆ ಫಸ್ಟ್ ಟೈಮ್ ವಿಸಿಟ್ ಮಾಡಿದರೆ ಅಥವಾ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆ್ಯಂಡ್ ಹಾಗೇನು ಕೂಡ ಬೆಲ್ ಐಕನ್ನ ಕ್ಲಿಕ್ ಮಾಡಿ, ಮರೆಯದೆ ಒಂದೇ ಒಂದು ಲೈಕನ್ನು ಮಾಡಿ. ಮೊದಲಿಗೆ ನೋಡಿ, 2023-24ನೇ ಅಕಾಡೆಮಿಕ್ ಇಯರಲ್ಲಿ ಬಂದಿರುವಂಥ ಗುಡ್ ನ್ಯೂಸ್ ಬಗ್ಗೆ ತಿಳಿಸ್ಕೊಡ್ತೀನಿ. ನಾನು ರೀಸೆಂಟ್ ವೀಡಿಯೋಸ್ ಅಲ್ಲಿ ನಿಮಗೊಂದು ಅಪ್ಡೇಟನ್ನು ಮಾಡಿ ತಿಳಿಸಿದೆ. 2023-24ನೇ ಅಕಾಡೆಮಿಕ್ ಇಯರಲ್ಲಿ ಯಾರಾದರೂ ಕೌನ್ಸಿಲಿಂಗ್ ಲೇಟ್ ಆಗಿತ್ತು, ಇಲ್ಲ ಅಂತಂದರೆ ನಿಮ್ಮ ಒಂದು ಅಕಾಡೆಮಿಕ್ ಡೀಟೇಲ್ಸ್ ಶೇರ್ ಆಗಿಲ್ಲ ಅಂತ ಇಲ್ಲ ಅಂದರೆ ನಿಮ್ಮ ಅಕಾಡೆಮಿಕ್ ಇಯರ್ ಕಂಪ್ಲೀಟ್ ಆಗಿಲ್ಲ ಅಂತ ಹೇಳ್ಬಿಟ್ಟು ನಿಮ್ಮಿಂದ ಯಾರಿಗಾದರೂ 2023-24 ಅಕಾಡೆಮಿಕ್ ಇಯರಲ್ಲಿ ಸ್ಕಾಲರ್ಶಿಪ್ ಅಪ್ಲೈ ಮಾಡೋದು ಆಗಿಲ್ಲ ಅಂತ ಅಂದರೆ ಡಿಪಾರ್ಟ್ಮೆಂಟ್ ಕಡೆಯಿಂದ ಪ್ರಾಬ್ಲಮ್ ಆಗಿತ್ತು, ನಿಮ್ಮದೇನು ಪ್ರಾಬ್ಲಮ್ ಇರಲಿಲ್ಲ ಅಂತ ಯಾವ ಕೋರ್ಸ್ ಸ್ಟೂಡೆಂಟ್ ಇದ್ದೀರೋ ಇಂತಹ ಸ್ಟೂಡೆಂಟ್ಸ್ ಅಪ್ಲೈ ಮಾಡ್ಬೋದು ಅಂತ ಹೇಳ್ಬಿಟ್ಟು ನಾನು ಒಂದು ಅಪ್ಡೇಟನ್ನು ಮಾಡಿ ತಿಳಿಸ್ಕೊಟ್ಟಿದ್ದೆ. ಸೊ ಅವರು ನನಗೆ ಏನು ಹೇಳಿದರು ಅಂದರೆ, ನೀವು ಹೇಳಿರುವಂಥ ಅಪ್ಡೇಟನ್ನು ನಾವು ನಂಬ್ತೀವಿ, ಬಟ್ ವೆಬ್ಸೈಟಲ್ಲಿ ಅಪ್ಡೇಟ್ ಆಗಿಲ್ಲ ಅಲ್ವಾ ಅಂತ ಅವರು ಕೇಳ್ತಿದ್ರು. ನಾವು ಎಲ್ಲಿ ಹೋಗಿ ಅಪ್ಲೈ ಮಾಡಬೇಕು, ಅದರ ಲಿಂಕ್ನ ಕೊಡಿ ಅಂತ ಕೇಳ್ತಿದ್ರು. ನೋಡಿ, ನಾನು ಸ್ವಲ್ಪ ಬಿಜಿ ಇದ್ದಿದ್ದ ಕಾರಣದಿಂದಾಗಿ ನಾನು ಆ ಒಂದು ಕಮೆಂಟ್ಸಿಗೆ ರಿಪ್ಲೈ ಮಾಡದೇ ಇರ್ಬೋದು. ಅಲ್ಲಿ ಲಿಂಕ್ ನೋಡಿ, ನಾನು ನಿಮಗೆ ಇವತ್ತಿನ ಈ ವಿಡಿಯೋದಲ್ಲಿ ಒಂದು ಕ್ಲಾರಿಫಿಕೇಷನನ್ನು ಕೊಡ್ತೀನಿ. ನೀವು SSP ಸ್ಕಾಲರ್ಶಿಪ್ ಅಪ್ಲೈ ಮಾಡಿದ್ದೀರಾ ಅಂತಂದರೆ ಅದು ಯಾವುದೇ ವರ್ಷ ಸ್ಕಾಲರ್ಶಿಪ್ ಆಗಿರಲಿ ಬಿಡಿ, ಜಸ್ಟ್ ನೀವು ಎಲ್ಲೆಲ್ಲೋ ಹೋಗಿ ಲಿಂಕ್ಸ್ ಎಲ್ಲ ಅಪ್ಲೈ ಮಾಡೋ ಅವಶ್ಯಕತೆ ಇಲ್ಲ. ನೀವು SSP ವೆಬ್ಸೈಟ್ಗೆ ಬರಬೇಕು. ಇಷ್ಟು ದಿನ SSP ವೆಬ್ಸೈಟಲ್ಲೇ ಅಪ್ಡೇಟ್ ಆಗಿಲ್ಲ, ಈಗ ಅಪ್ಡೇಟ್ ಆಗಿದೆ. ಆ್ಯಂಡ್ ಹಾಗೆಯೇ ಒಂದು ಕ್ಲಿಯರ್ ಕಟ್ ಅಪ್ಡೇಟ್ ಆದರೆ ಬಂದಿದೆ. ನೀವು ಅದನ್ನು ಅಬ್ಸರ್ವ್ ಮಾಡಿ. SSP ವೆಬ್ಸೈಟಿಗೆ ಬಂದು ನೀವು ಇಲ್ಲಿ ಕೆಳಗಡೆ ಸ್ಕ್ರಾಲ್ ಮಾಡ್ತಾ ಬಂದಿದ್ದೀರಾ ಅಂತಂದರೆ ಇಲ್ಲಿ ನಿಮ್ಮ ಮೊದಲನೇ ಇದೆ ನೋಡಿ, 2023-24ನೇ ಸಾಲಿಗೆ ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆಗೆ ವಿದ್ಯಾರ್ಥಿ ವೇತನ ಅರ್ಜಿ ಸಲ್ಲಿಸಲು SSPಯಲ್ಲಿ ನಿಗದಿಪಡಿಸಲಾಗಿದ್ದ ಅಂತಿಮ ದಿನಾಂಕದ ನಂತರ ಪ್ರಾರಂಭವಾದ ಕೋರ್ಸ್ಗಳು ಮತ್ತು ಕೌನ್ಸಿಲಿಂಗ್ಗಳು ಪ್ರಕ್ರಿಯೆ ತಡವಾಗಿ ಪ್ರಾರಂಭವಾದ ಕೋರ್ಸ್ಗಳಿಗೆ ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆಯು ಅರ್ಜಿಗಳನ್ನು ಸ್ವೀಕರಿಸುತ್ತದೆ. ಅರ್ಜಿ ಸಲ್ಲಿಸಲು ಇಲ್ಲಿ ಕ್ಲಿಕ್ ಮಾಡಿ. ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ 30/3/2025. ನಿಮಗೆ 30/3/2025ನೇ ತಾರೀಕುವರೆಗೂ ಒಂದು SSP ಸ್ಕಾಲರ್ಶಿಪ್ 2023-24ನೇ ಅಕಾಡೆಮಿಕ್ ಇಯರಲ್ಲಿ ನಿಮ್ಮದು ಯಾರಾದರೂ ಕೋರ್ಸಸ್ ಲೇಟ್ ಆಯಿತು ಇಲ್ಲ ಅಂತಂದರೆ ನಿಮ್ಮ ಒಂದು ಕೌನ್ಸಿಲಿಂಗ್ ಲೇಟ್ ಆಯಿತು, ಯಾರಾದರೂ ಅಪ್ಲೈ ಮಾಡ್ತಿಲ್ವೋ ಅಂತ ಸ್ಟೂಡೆಂಟ್ ದಯವಿಟ್ಟು ಹೋಗಿ ಅಪ್ಲೈನ ಮಾಡಿ. ನಿಮಗೆ ಒಂದು ಸ್ಕಾಲರ್ಶಿಪ್ ಅಮೌಂಟ್ ಆದರೆ ಬರುತ್ತೆ 2023-24ನೇ ಅಕಾಡೆಮಿಕ್ ಇಯರ್ದು. ಅಲ್ಲಿ ಡೀಟೇಲ್ಸ್ ಎಲ್ಲ ಕೇಳುತ್ತೆ, ಡೀಟೇಲ್ಸ್ ಅನ್ನೆಲ್ಲ ಕರೆಕ್ಟಾಗಿ ಕೊಡಿ. ಈಗ ಪ್ರಿವಿಯಸ್ ರಿಸಲ್ಟ್ ಕೇಳ್ತು ಅಂತ ಅಂದರೆ ನೀವು 2023-24 ಅಕಾಡೆಮಿಕ್ ಇಯರಲ್ಲಿ ಯಾವ ಸ್ಟಡಿ ಮಾಡ್ತಿದ್ರು ಅದರ ಪ್ರಿವಿಯಸ್ ಇಯರ್ದು ಒಂದು ರಿಸಲ್ಟ್ ಎಲ್ಲನೂ ಸಹ ನೀವು ಅಪ್ಡೇಟ್ ಮಾಡಬೇಕಾಗುತ್ತೆ. ಲಿಂಕ್ ಇಲ್ಲದೆ ಇದೆ, ಜಸ್ಟ್ ಇದರ ಒಂದು ಲಿಂಕ್ ಮೇಲೆ ಕ್ಲಿಕ್ ಮಾಡಿ. ಲಿಂಕ್ ಮೇಲೆ ಕ್ಲಿಕ್ ಮಾಡಿದ್ದು ಆದಮೇಲೆ ನಿಮ್ಮ ಒಂದು SSP ID ಪಾಸ್ವರ್ಡನ್ನು ಎಂಟರ್ ಮಾಡಿ. ಈ ವರ್ಷ ಸ್ಕಾಲರ್ಶಿಪ್ ಯಾವ ರೀತಿ ಅಪ್ಲೈ ಮಾಡಿದ್ರು 2024-25ನೇ ಅಕಾಡೆಮಿಕ್ ಇಯರ್ಗೆ ಅದೇ ರೀತಿ ಹೋಗಿ ಅಪ್ಲೈ ಮಾಡಿ. ನೀವು ಕೇಳ್ಬೋದು ಯಾವ ಕೋರ್ಸ್ನವರು ಮಾಡ್ಬೋದು ಅಂತ ಕೇಳಿಬಿಟ್ಟು. ಈಗ ನೋಡಿ, 2023-24ನೇ ಅಕಾಡೆಮಿಕ್ ಇಯರಲ್ಲಿ ಸ್ಟೂಡೆಂಟ್ ಯಾರೆಲ್ಲ ಮಿಸ್ ಮಾಡಿದ್ರಿ ಇಂತಹ ಸ್ಟೂಡೆಂಟ್ ಹೋಗಿ ಅಪ್ಲೈಯನ್ನು ಮಾಡಿ. ಅದರಲ್ಲೂ ನೋಡಿ, ಈಗ ಕೆಲವೊಂದಿಷ್ಟು ಕೋರ್ಸ್ ಅವರಿಗೆ ಜನರಲ್ ಡಿಗ್ರಿ ಇಂತಹ ಸ್ಟೂಡೆಂಟ್ಗೆ ಅಪ್ಲೈ ಮಾಡೋದಕ್ಕೆ ಆಗ್ತಿಲ್ಲ ಅಂತ ಸ್ಟೂಡೆಂಟ್ ಯಾರಾದರೂ ಅಪ್ಲೈ ಮಾಡ್ತಿಲ್ವೋ ನೀವು ಅಪ್ಲೈ ಮಾಡೋದಕ್ಕೆ ಆಗಲ್ಲ. ಇಲ್ಲಿ ಯಾರಿಗಾದರೂ ಒಂದು ಕೌನ್ಸಿಲಿಂಗ್ ಲೇಟ್ ಆಯಿತು, ಆ್ಯಂಡ್ ಹಾಗೇನು ಯಾರು ಒಂದು ಕೋರ್ಸಸ್ ಒಂದು ಲಾಸ್ಟ್ ಡೇಟ್ ಕೊಟ್ಟಿದ್ದು ಆದಮೇಲೆ ಅಕಾಡೆಮಿಕ್ ಇಯರ್ ಸ್ಟಾರ್ಟ್ ಆಯಿತು, ಇಂತಹ ಸ್ಟೂಡೆಂಟ್ ಅಪ್ಲೈನ ಮಾಡ್ಬೋದು. ಎಲ್ಲರೂ ಹೋಗಿ ಒಂದು ಸಲ ಟ್ರೈ ಮಾಡಿ, ಅಪ್ಲೈ ಮಾಡಿ. ಓಕೆನಾ? ಅಪ್ಲೈ ಆಗ್ತಿದೆ, ಈಗಾಗಲೇ ಕೆಲವೊಂದಿಷ್ಟು ಸ್ಟೂಡೆಂಟ್ ಅಪ್ಲೈ ಮಾಡಿದ್ದಾರೆ. ಸೊ 2023-24ನೇ ಅಕಾಡೆಮಿಕ್ ಇಯರಲ್ಲಿ ನೀವು ಮತ್ತೆ ಸ್ಕಾಲರ್ಶಿಪ್ ಯಾರೆಲ್ಲ ಮಿಸ್ ಮಾಡ್ಕೊಂಡಿದ್ದೀರೋ ಇಂಥ ಸ್ಟೂಡೆಂಟ್ ಅಪ್ಲೈ ಮಾಡ್ಬೋದು. ಕೌನ್ಸಿಲಿಂಗ್ ಈಗ ತುಂಬ ಜನ ನೋಡಿ, PG ಕೋರ್ಸ್ ಮಾಡುವಂಥ ಸ್ಟೂಡೆಂಟ್ ಒಂದು MBA MA ಕೋರ್ಸ್ಗೆ ಹೋದಂಥ ಸ್ಟೂಡೆಂಟ್ ಅವರಿಗೆ ಏನಾಯಿತು ಅಂತಂದರೆ ಕೌನ್ಸಿಲಿಂಗ್ ತುಂಬ ಲೇಟ್ ಆಗಿಬಿಡ್ತು. ಆ್ಯಂಡ್ ಹಾಗೇನು ಅದರಲ್ಲೂ ಸ್ಪೆಷಲ್ ಆಗಿ ಮೆಡಿಕಲ್ ಸ್ಟೂಡೆಂಟ್ MBBS ಸ್ಟೂಡೆಂಟ್ ಯಾರು ಒಂದು ಸ್ಕಾಲರ್ಶಿಪ್ಗೆ ಅಪ್ಲೈ ಮಾಡೋದಕ್ಕೆ ಆಗ್ತಿಲ್ವೋ ಇಂಥ ಸ್ಟೂಡೆಂಟ್ ಯಾರೆಲ್ಲ ಇದ್ದೀರಾ ದಯವಿಟ್ಟು ಹೋಗಿ ಸ್ಕಾಲರ್ಶಿಪ್ಪನ್ನು ಅಪ್ಲೈ ಮಾಡಿ. ನಿಮಗೆ ಸ್ಕಾಲರ್ಶಿಪ್ ಅಮೌಂಟ್ ಬರುತ್ತೆ. ಇದು ನೋಡಿ, ಸ್ಟಾರ್ಟಿಂಗಲ್ಲಿ ಮೆಡಿಕಲ್ ಸ್ಟೂಡೆಂಟ್ ಒಂದಿಷ್ಟು 11 ಮೆಂಬರ್ಸ್ ಸ್ಟೂಡೆಂಟ್ಸ್ ನೋಡಿ, ಒಂದಿಷ್ಟು 11 ಮೆಂಬರ್ಸ್ ಸ್ಟೂಡೆಂಟ್ ಹೋಗಿ ಈ ರೀತಿ ನಮಗೆ ಸ್ಕಾಲರ್ಶಿಪ್ಪಲ್ಲಿ ಪ್ರಾಬ್ಲಮ್ ಆಗ್ತಿದೆ ಅಂತ ಹೇಳ್ಬಿಟ್ಟು ಬೇರೆ ಡಿಪಾರ್ಟ್ಮೆಂಟ್ ಅವರಿಗೆಲ್ಲ ಕರೆಕ್ಟಾಗಿ ಕೊಡ್ತಿದ್ದಾರೆ, ನಮ್ಮ ಡಿಪಾರ್ಟ್ಮೆಂಟಿಗೆ ಬರ್ತಿಲ್ಲ ಅಂತ ಹೇಳ್ಬಿಟ್ಟು ಒಂದು ಹೈಕೋರ್ಟ್ ಅರ್ಜಿಯನ್ನೆಲ್ಲ ಹಾಕಿದ್ರು. ಅದೆಲ್ಲ ಹಾಕಿದ್ದು ಆದಮೇಲೆ 2023-24 ಅಕಾಡೆಮಿಕ್ ಇಯರ್ದು ಲಾಸ್ಟ್ ಡೇಟ್ಸನ್ನು ಎಕ್ಸ್ಟೆಂಡ್ ಮಾಡ್ತಾ ಬರ್ತಿದ್ದಾರೆ. 2024-25ನೇ ಅಕಾಡೆಮಿಕ್ ಇಯರಲ್ಲೂ ಮೆಡಿಕಲ್ ಸ್ಟೂಡೆಂಟ್ಗೆ ಆಗಿರ್ಬೋದು, ಬೇರೆ ಕೋರ್ಸ್ ಸ್ಟೂಡೆಂಟ್ಗೆ ಆಗಿರ್ಬೋದು, ಯಾವುದೇ ತರಹ ಪ್ರಾಬ್ಲಮ್ ಆಗದೆ ಇರೋ ಥರ ಮಾಡ್ತಿದ್ದಾರೆ. ಸೊ ನನ್ನ ಕೇಳಿದರೆ ಇದೆಲ್ಲ ಒಂದು ಕ್ರೆಡಿಟ್ಸ್ನು ಈ ಒಂದು 11 ಮೆಂಬರ್ಸ್ ಯಾರಿದ್ರೋ ಒಂದು ಮೆಡಿಕಲ್ ಸ್ಟೂಡೆಂಟ್ ಈ ರೀತಿ ಒಂದು ಅರ್ಜಿಯನ್ನು ಹಾಕಿ ಏನೆಲ್ಲ ಎಫರ್ಟ್ಸ್ ಅನ್ನು ಹಾಕಿದ್ರು ಎಲ್ಲ ಒಂದು ಸ್ಟೂಡೆಂಟ್ಗೂ ಎಲ್ಲರೂ ನೀವು
ಎಷ್ಟು ಬಿಗ್ ಥ್ಯಾಂಕ್ಸ್ ಹೇಳಿದ್ರೂ ಸಹ ಅದು ಕಡಿಮೆನೇ. ನೋಡಿ, ಇದು 2023-24ನೇ ಅಕಾಡೆಮಿಕ್ ಇಯರ್ ಏನಿದೆ, 2023-24ನೇ ಅಕಾಡೆಮಿಕ್ ಇಯರ್ ಕುರಿತು ಬಂದಿರುವಂಥ ಗುಡ್ ನ್ಯೂಸ್ ಇದಾಗಿರುತ್ತೆ. ಸೊ ಹೋಗಿ ಅಪ್ಲೈ ಮಾಡ್ಕೊಳ್ಳಿ. ಆ್ಯಂಡ್ ನೆಕ್ಸ್ಟ್ 2024-25ನೇ ಅಕಾಡೆಮಿಕ್ ಇಯರಲ್ಲೂ ನಿಮಗೆ ಒಂದು ಭರ್ಜರಿ ಗುಡ್ ನ್ಯೂಸ್ ಬಂದಿರುವಂಥದ್ದು. ಇದೇ ಒಂದು SSP ಅಫಿಷಿಯಲ್ ವೆಬ್ಸೈಟ್ಗೆ ಬನ್ನಿ. ನೀವಿಲ್ಲಿ ಅಬ್ಸರ್ವ್ ಮಾಡ್ತಾ ಬರ್ಬೋದು. ಆದರೆ ಲಾಸ್ಟ್ ಡೇಟ್ಸ್ ಇಲ್ಲಿ ನೋಡ್ಬೋದು. ಬ್ಲಾಕ್ವರ್ಡ್ ಕ್ಲಾಸಸ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ ಸ್ಟೂಡೆಂಟ್ಗೆ ಸ್ನಾತಕೋತ್ತರ ಪದವಿ, ವೃತ್ತಿಪರ ಸ್ನಾತಕೋತ್ತರ ಪದವಿ ಮತ್ತು ನರ್ಸಿಂಗ್ ಕೋರ್ಸಸ್ ಗಳಿಗೆ ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ 10/3/2025 ಅಂತ ಇದೆ. ಈಗ ನೀವು ಕೇಳ್ಬೋದು, ಸರ್ ಹಾಗಾದರೆ ನನ್ನೆಲ್ಲ ಲಾಸ್ಟ್ ಡೇಟ್ ಕಂಪ್ಲೀಟ್ ಆಗಿಬಿಡ್ತು, ಈಗ ನಾವು ಮತ್ತೆ ಅಪ್ಲೈ ಮಾಡೋದಕ್ಕೆ ಆಗೋದಿಲ್ವಾ? ಇಲ್ಲಿ ನಂದು ಒಂದು ಅಕಾಡೆಮಿಕ್ ಡೀಟೇಲ್ಸ್ ಆದರೆ ಅಪ್ಡೇಟ್ ಆಗಿರಲಿಲ್ಲ. ಇಲ್ಲ ಅಂತಂದರೆ ನಂದೇನೋ ಬೇರೆ ಪ್ರಾಬ್ಲಮನ್ನು ಫೇಸ್ ಮಾಡ್ತಿದ್ದೆ. ನಾನು ಇಂಜಿನಿಯರಿಂಗ್ ಮಾಡ್ತಿದ್ದೀನಿ, ನರ್ಸಿಂಗ್ ಕೋರ್ಸ್ ಮಾಡ್ತಿದ್ದೀನಿ, ಇಲ್ಲ ಅಂತಂದರೆ PG ಕೋರ್ಸ್ ಮಾಡ್ತಿದ್ದೀನಿ, MBBS ಮಾಡ್ತಿದ್ದೀನಿ, ನಂದು ಅಪ್ಲೈ ಮಾಡೋಕ್ಕೆ ಆಗ್ತಿಲ್ಲ ಅನ್ನುವಂಥ ಸ್ಟೂಡೆಂಟ್ಗೆ ಈಗ ಮತ್ತೆ ನಿನ್ನೆ ಒಂದು ಭರ್ಜರಿ ಗುಡ್ ನ್ಯೂಸ್ ಆದರೆ ಬಂದಿರುವಂಥದ್ದು. ವೆಬ್ಸೈಟಲ್ಲಿ ಅಪ್ಡೇಟ್ ಆಗಿಲ್ಲ, ಬಟ್ ನೀವಿಲ್ಲಿ ಅಬ್ಸರ್ವ್ ಮಾಡ್ಬೋದು. ಆದರೆ ನೋಡಿ, ನಿಮಗೆ ಒಂದು ನೋಟಿಫಿಕೇಶನ್ ಅನ್ನೇ ಸಹ ಕೊಟ್ಟಿದ್ದಾರೆ 2024-25ನೇ ಅಕಾಡೆಮಿಕ್ ಇಯರ್ ಕುರಿತು. ಅದನ್ನು ಸಹ ತೋರಿಸ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ಅಬ್ಸರ್ವ್ ಮಾಡೋದಾದರೆ ಇದು 2023-24 ಅಕಾಡೆಮಿಕ್ ಇಯರ್ದು. ಇಲ್ಲಿ ನಿಮಗೆ ಕ್ಲಿಯರ್ ಕಟ್ಟಾಗಿ ಒಂದು ನೋಟಿಫಿಕೇಶನನ್ನು ಕೊಟ್ಟಿರುವಂಥದ್ದು. 2023-24 ಅಕಾಡೆಮಿಕ್ ಇಯರಲ್ಲಿ ಸ್ಕ್ರೀನ್ ಮೇಲೆ ಡಿಸ್ಪ್ಲೇ ಮಾಡ್ತಿದ್ದೀನಿ, ನೀವು ಬೇಕಾದರೆ ಒಂದು ಸರಿ ಓದ್ಕೊಳ್ಳಿ, ಓಕೆನಾ? ಇಲ್ಲಿ ಯಾಕೆ ಒಂದು ಲಾಸ್ಟ್ ಡೇಟನ್ನು ಎಕ್ಸ್ಟೆಂಡ್ ಮಾಡ್ತಿದ್ದಾರೆ, ಯಾವ ಸ್ಟೂಡೆಂಟ್ ಅಪ್ಲೈ ಮಾಡ್ಬೋದು ಏನು ಅಂತ ಹೇಳ್ಬಿಟ್ಟು ಇದರಲ್ಲಿ ಇದನ್ನು ನಾವು ಓದ್ತಾ ಹೋದರೆ ಲೆಂತಿ ಆಗುತ್ತೆ ವಿಡಿಯೋ. ನಾನು ಜಸ್ಟ್ ನಿಮಗೆ ಲಾಸ್ಟ್ ಡೇಟನ್ನು ಹೇಳಿದ್ದೀನಿ, ಲಿಂಕ್ ಎಲ್ಲಿರುತ್ತೆ ಅಂತ ಹೇಳಿದ್ದೀನಿ. ಇದು ಒಂದು ಬಂದು 2023-24ನೇ ಅಕಾಡೆಮಿಕ್ ಇಯರ್ದು. ಈಗ ನಿಮಗೆ 2024-25 ಅಕಾಡೆಮಿಕ್ ಇಯರ್ದು ಒಂದು ಕ್ಲಿಯರ್ ಕಟ್ ನೋಟಿಫಿಕೇಶನನ್ನು ತೋರಿಸ್ಕೊಡ್ತೀನಿ. ನೋಡಿ, ಇನ್ನು ವೆಬ್ಸೈಟಲ್ಲಿ ಅಪ್ಡೇಟ್ ಆಗಿಲ್ಲ, ಬಟ್ ಬ್ಲಾಕ್ವರ್ಡ್ ಕ್ಲಾಸಸ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ ಏನಿದೆ ಅಲ್ಲಿಂದ ಒಂದು ನೋಟಿಫಿಕೇಶನ್ ಆದರೆ ರಿಲೀಸ್ ಮಾಡಿರುವಂಥದ್ದು 2024-25ನೇ ಅಕಾಡೆಮಿಕ್ ಇಯರ್ದು. ನೀವು ಇಲ್ಲಿ ಕ್ಲಿಯರ್ ಆಗಿ ಅಬ್ಸರ್ವ್ ಮಾಡೋದಾದರೆ ಈಗ ನಿಮಗೆ ಮತ್ತೆ ಒಂದು ಲಾಸ್ಟ್ ಡೇಟನ್ನು 31/3/2025 ಇದೇ ತಿಂಗಳು 31/3/2025 ಕೂಡ ಮತ್ತೆ ಒಂದು ಲಾಸ್ಟ್ ಡೇಟನ್ನು ಎಕ್ಸ್ಟೆಂಡ್ ಮಾಡಿದ್ದಾರೆ. ಯಾವ ಕೋರ್ಸ್ ಅವರಿಗೆ ಒಂದು ಅಂತ ಹೇಳ್ತೀನಿ. ನೋಡಿ, ಇಲ್ಲಿ ಕ್ಲಿಯರ್ ಆಗಿ ಒಂದು ಹೈಲೈಟ್ ಮಾಡಿದ್ದಾರೆ. ವೃತ್ತಿಪರ ಪದವಿ, ಸ್ನಾತಕೋತ್ತರ ಪದವಿ, ವೃತ್ತಿಪರ ಸ್ನಾತಕೋತ್ತರ ಪದವಿ ಮತ್ತು ನರ್ಸಿಂಗ್ ಕೋರ್ಸ್ಗಳಿಗೆ ಮಾತ್ರ ಶುಲ್ಕ ಮರುಪಾವತಿ ಕಾರ್ಯಕ್ರಮಕ್ಕೆ ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕವನ್ನು 31/3/2025 ರವರೆಗೆ ವಿಸ್ತರಿಸಲಾಗಿದೆ ಅಂತ ಹೇಳ್ಬಿಟ್ಟು ಇಲ್ಲಿ ನಿಮಗೆ ಕ್ಲಿಯರ್ ಆಗಿ ಕೊಟ್ಟಿರುವಂಥದ್ದು. ನೀವು ಇದನ್ನು ಅಬ್ಸರ್ವ್ ಮಾಡ್ಕೊಳ್ಳಿ. ಇಲ್ಲಿ ಸ್ಟೂಡೆಂಟ್ ಯಾರೆಲ್ಲ ಲಾಸ್ಟ್ ಡೇಟ್ ಆಯಿತು, ನಾನು ಇನ್ನೂ ಅಪ್ಲೈ ಮಾಡೋದಕ್ಕೆ ಆಗಲ್ಲ ಅಂತ ಅನ್ಕೊತಿದ್ರು, ಈ ಕೋರ್ಸ್ ಮಾಡಿರುವಂಥ ಸ್ಟೂಡೆಂಟ್ ದಯವಿಟ್ಟು ಬಿಡಬೇಡಿ. ಇನ್ನೂ ನಿಮಗೆ ಇದೇ ತಿಂಗಳು 31ನೇ ತಾರೀಕುವರೆಗೂ ಒಂದು ಲಾಸ್ಟ್ ಡೇಟನ್ನು ಎಕ್ಸ್ಟೆಂಡ್ ಮಾಡಿರುವಂಥದ್ದು. ಇಲ್ಲಿ SSP ವೆಬ್ಸೈಟಲ್ಲಿ ಅತಿ ಶೀಘ್ರದಲ್ಲೇ ಅಪ್ಡೇಟ್ ಆಗುತ್ತೆ. ಯಾವತ್ತೂ ಅಷ್ಟೇ ಒಂದು ಲಾಸ್ಟ್ ಡೇಟನ್ನು ಎಕ್ಸ್ಟೆಂಡ್ ಮಾಡಿದ ಆದಮೇಲೆ ಫಸ್ಟ್ ಡಿಪಾರ್ಟ್ಮೆಂಟ್ ಕಡೆಯಿಂದ ಕ್ಲಿಯರ್ ಕಟ್ಟಾಗಿ ಒಂದು ನೋಟಿಫಿಕೇಶನನ್ನು ರಿಲೀಸ್ ಮಾಡಿ ಆದಮೇಲೆ ನಿಮಗೆ ವೆಬ್ಸೈಟಲ್ಲಿ ಅಪ್ಡೇಟ್ ಆಗುತ್ತೆ. ಇಲ್ಲ ಅಂತಂದರೆ ನಾಳೆ ವೆಬ್ಸೈಟಲ್ಲಿ ಅಪ್ಡೇಟ್ ಆಗುತ್ತೆ, ಬಟ್ ಸ್ಕಾಲರ್ಶಿಪ್ ಅನ್ನು ಅಪ್ಲೈ ಮಾಡೋದಕ್ಕೆ ಆಗುತ್ತೆ. ಅಪ್ಲಿಕೇಶನನ್ನು ರಿಸೀವ್ ಮಾಡ್ಕೊಳ್ತಾರೆ, ಓಕೆನಾ? ಇದು ಎರಡು ಭರ್ಜರಿ ಗುಡ್ ನ್ಯೂಸ್ ಬಂದಿರುವಂಥದ್ದು. ಆ್ಯಂಡ್ ಹಾಗೇನು ಅಮೌಂಟ್ ಸೆಕ್ಷನ್ ಬಗ್ಗೆ ಇನ್ನೊಂದು ಅಪ್ಡೇಟ್ ಆದರೆ ಇದೆ, ಅದನ್ನು ಸಪ್ರೇಟ್ ವಿಡಿಯೋದಲ್ಲಿ ಮಾಡಿ ತಿಳಿಸ್ಕೊಡ್ತೀನಿ. ಎಲ್ಲ ಥರದ ಸ್ಕಾಲರ್ಶಿಪ್ ಅಪ್ಡೇಟ್ ನಿಮಗೆ ಈ ಒಂದು ಚಾನಲಲ್ಲಿ ಸಿಗ್ತಾ ಇದ್ದಾವೆ. ಸೊ ಚಾನಲ್ಗೆ ದಯವಿಟ್ಟು ಎಲ್ಲರೂ ಕೂಡ ಸಪೋರ್ಟನ್ನು ಮಾಡಿ, ಆದಷ್ಟು ಶೇರನ್ನು ಮಾಡಿ, ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ, ಅವರಿಗೂ ಹೆಲ್ಪ್ ಆಗುತ್ತೆ ಆ್ಯಂಡ್ ಹಾಗೇನು ನನಗೂ ಹೆಲ್ಪ್ ಆಗುತ್ತೆ. ಸೊ ವಿಡಿಯೋನ ಒಂದೇ ಒಂದು ಲೈಕನ್ನು ಮಾಡಿ ಮುಂದಿನ ಒಂದು ವಿಡಿಯೋದಲ್ಲಿ ಸಿಗೋಣ. ಎಲ್ರಿಗೂ ಧನ್ಯವಾದ.